ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಿತ್ರ ಡೆವಿಲ್ ಸಿನಿಮಾ ನೋಡೋಕೆ ಬಂದಿದ್ದೀನಿ. ಸೊ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಟ್ಸ್ ಅ ವಂಡರ್ಫುಲ್ ಎಂಟರ್ಟೈನಿಂಗ್ ಕಮರ್ಷಿಯಲ್ ಎಂಟರ್ಟೈನೋ. ಸೊ ಪ್ಲೀಸ್ ಡೆವಿಲ್ ಸಿನಿಮಾ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ಆ್ಯಂಡ್ ಇಟ್ ಇಸ್ ಔಟ್ ಇನ್ ಥಿಯೇಟರ್ಸ್ ನೌ ಆ್ಯಂಡ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಒಂದು ವಿತ್ ಬ್ಯಾಕ್ ಬೋನ್ ಪೇನ್ ಇಟ್ಕೊಂಡು ಅಷ್ಟೆಲ್ಲ ಎಲ್ಲೂ ಅದು ಕಾಣಿಸೋದೇ ಇಲ್ಲ ದರ್ಶನ್ ಇಡೀ ಸಿನಿಮಾದಲ್ಲಿ. ಆ್ಯಂಡ್ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಹಬ್ಬ ಇಷ್ಟು ವರ್ಷ ಕಾದಿದ್ದಕ್ಕೆ ಅದ್ಭುತವಾದಂಥ ಒಂದು ಹಬ್ಬದೂಟ ಕೊಟ್ಟಿದ್ದಾರೆ ಡಿ ಬಾಸ್. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರ ನೋಡೋದಕ್ಕೆ. ಬಟ್ ಅವರು ಆದಷ್ಟು ಬೇಗ ನಮ್ಮ ಮುಂದೆ ಬರಲಿ ಅಂತ ನಾವು ಈ ಮೂಲಕ ಅವ್ರನ್ನ ಕೇಳ್ಕೊತೀವಿ. ಆ್ಯಂಡ್ ಆ ದೇವರ ಆಶೀರ್ವಾದ ಇಡೀ ಚಿತ್ರತಂಡದ ಮೇಲೆ ಇರಲಿ. ದಯವಿಟ್ಟು ಬನ್ನಿ, ಡೆವಿಲ್ ನೋಡಿ, ಸಖತ್ ಖುಷಿ ಪಡ್ತೀನಿ. ಆ್ಯಂಡ್ ಓ ಟಿ ಟಿಲೇ ನೋಡೋಣ, ಮನೇಲೇ ನೋಡೋಣ ಕೂತ್ಕೊಂಡು ಅಂತ ಆರಾಮಾಗೆ ನೋಡೋಣ ಅನ್ನೋದು ಬಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಇನ್ನೂ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ಪ್ರಕಾಶ್ ಸರ್ ಡೈರೆಕ್ಷನ್ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಮುಂದೆ ಹೋಗಿ ಅಂತ ಕೇಳ್ಕೊತೀನಿ. ಎಸ್, ಖಂಡಿತವಾಗ್ಲು. ಆ್ಯಂಡ್ ಪ್ರಕಾಶ್ ಸರ್ಗೂ ಜೈ ಮಾತಾ ಕಂಬೈನ್ಸ್ಗೂ ಈ ಮೂಲಕ ಶುಭವಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸೊ ಇವತ್ತು ನಾನು ಡೆವಿಲ್ ಸಿನಿಮಾ ನೋಡೋಕೆ ಬಂದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಪ್ರಕಾಶ್ ಅವರಿಗೆ ಮತ್ತು ತಶ್ವಿನಿ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸತಿ ದರ್ಶನ್ ಫ್ಯಾನ್ಸ್ಗೆ ಒಂದಲ್ಲ ಡಬಲ್ ಧಮಾಕ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ಫೋಟೋಗ್ರಾಫಿಯಿಂದ ಹಿಡಿದು ಕತೆ ಮತ್ತು ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಮ್ಯೂಸಿಕ್ಕು, ಪ್ರತಿಯೊಂದು ಸೀನು, ಆ್ಯಕ್ಷನ್ ನನಗೆ ತುಂಬ ಇಷ್ಟ ಆಯಿತು. ಹೀರೋಯಿನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಶರ್ಮಿಳಾ ಅವರು ಮತ್ತು ರಚನಾ ರಾಯ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಓವರಾಲ್ ಇದು ಡಬಲ್ ಧಮಾಕ ಅಂತ ಫ್ಯಾನ್ಸ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಸೊ ಡೆವಿಲ್ ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಇವತ್ತು ಇವರು ಶ್ವೇತಾ ಅವರು ಇವರು ಜಪಾನಲ್ಲಿ ಆ್ಯಕ್ಚುಲಿ ಇರ್ತಾರೆ. ಸೊ ನಮ್ಮ ಕನ್ನಡತಿನೇ ಅವರು ಅಲ್ಲೇ ಸೆಟಲ್ ಆಗಿದ್ದಾರೆ. ಇವತ್ತು ಬಂದು ಇವರು ಡೆವಿಲ್ ಸಿನಿಮಾ ನೋಡಿದರೆ ಇದ್ರ ಬಗ್ಗೆ ಮಾತಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಪೂಜಾ ಗಾಂಧಿ ಮ್ಯಾಮ್ ಜೊತೆ ಡೆವಿಲ್ ಸಿನಿಮಾ ನೋಡೋಕೆ ಬಂದಿದ್ದೆ. ತುಂಬಾ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ನಾನು ಬೆಂಗಳೂರಿನಲ್ಲಿ ಒಂದು ಕನ್ನಡ ಸಿನಿಮಾನ ನೋಡಿದ್ದು. ಕತೆ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳೋಕೆ ಇಷ್ಟಪಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ತುಂಬ ಖುಷಿ ಆಗುತ್ತೆ. ತುಂಬ ದಿನಗಳ ನಂತರ ನಮ್ಮ ದರ್ಶನ್ ಸರ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದಕ್ಕೆ ಅಭಿಮಾನಿಗಳ ಜೊತೆ, ನಮ್ಮ ಸೆಲೆಬ್ರಿಟೀಸ್ ಜೊತೆ ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಸಿನಿಮಾ. ಇವತ್ತಿನ ಒಂದು ಹೊಸ ಜಾನ್ರ ಪರ್ಫಾರ್ಮೆನ್ಸ್ ಇದೆ. ಅದನ್ನು ದರ್ಶನ್ ಸರ್ ಮೂಲಕ ನೀವು ಖಂಡಿತ ನೋಡ್ಬೋದು, ಖಂಡಿತ ಅದನ್ನು ಎಂಜಾಯ್ ಮಾಡ್ಬೋದು. ಇಲ್ಲಿವರೆಗೂ ದರ್ಶನ್ ಸರು ಆ ಥರದೊಂದು ಪ್ಯಾಟರ್ನ್ ಆಗಲಿ ಆ ಥರದೊಂದು ರೋಲ್ ಆಗಲಿ ಮಾಡಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇಡೀ ಸಿನಿಮಾನ ಅವರ ಹೆಸರಿಗೆ ತಕ್ಕನಂಗೆ, ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಹೆಸರಿಗೆ ತಕ್ಕನಂಗೆ ಅವರೇ ಅದನ್ನು ಜವಾಬ್ದಾರಿ, ಆ ಪಾತ್ರನ ತಲೆ ಮೇಲೆ ಹೊತ್ಕೊಂಡು ಮಾಡಿಕೊಂಡು ಇಡೀ ಸಿನಿಮಾನ ಭುಜದ ಮೇಲೆ ಹೊತ್ಕೊಂಡು ಕಡೆವರೆಗೂ ಸಾಗಿಸಿದ್ದಾರೆ. ಸೊ ಇಡೀ ಚಿತ್ರತಂಡಕ್ಕೆ ಅದ್ಭುತವಾದ ಯಶಸ್ಸು ಸಿಗಲಿ. ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರಕಾಶ್ ಸರ್ ಇರ್ಬೋದು, ಅಜ್ಜು ಇರ್ಬೋದು, ಅಜನೀಶ್ ಲೋಕನಾಥ್, ನಮ್ಮ ಸುಧಾಕರ್ ಅವರು ಕ್ಯಾಮ್ರಾ ವರ್ಕು, ಮತ್ತು ನಮ್ಮ ಡೈಲಾಗ್ ರೈಟರ್ಸ್ ವರ್ಕು ತುಂಬ ಕಾಂತರಾಜ್ ಅವರು, ಹಾಗೆ ನಮ್ಮ ಸ್ಟಂಟ್ ಮಾಸ್ಟರ್ಗಳು, ಆ್ಯಂಡ್ ಸ್ಪೆಷಲಿ ಅಚ್ಚುತಣ್ಣ, ವೆರಿ ಗ್ರೇಟ್ ಪರ್ಫಾರ್ಮೆನ್ಸ್. ಐ ವಿಶ್ ದ ಎಂಟೈರ್ ಟೀಮ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ತುಂಬ ದೊಡ್ಡ ಯಶಸ್ಸು ಸಿಗಲಿ. ದರ್ಶನ್ ಸರ್ನ ಈ ಆ್ಯಬ್ಸೆನ್ಸಲ್ಲಿ ಈ ಸಿನಿಮಾ ತುಂಬ ದೊಡ್ಡ ಗಿಫ್ಟಾಗಿ ಅವರಿಗೆ ಕೊಡೋ ಥರ ಆಗಲಿ. ತುಂಬ ಜನ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಖಂಡಿತ ನೀವು ತುಂಬ ಎಂಜಾಯ್ ಮಾಡ್ಕೋತೀರ. ಮಿಸ್ ಮಾಡಬೇಡಿ. ಡೆವಿಲ್ ನಿಮಗೆ ಥಿಯೇಟ್ರಲ್ಲಿ ಕಾಯ್ತಾ ಇರುತ್ತೆ. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.